Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Dear friends, the first topic that we are going to discuss today is now CAG audit for Indra Canteen, which comes in GS paper 2. So Indra Canteen ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಗವರ್ನಮೆಂಟ್ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಒಂದು ಫುಡ್ ಸಬ್ಸಿಡೈಸ್ಡ್ ಫುಡ್ಡನ್ನು ಪ್ರೊವೈಡ್ ಮಾಡುವಂಥ ಒಂದು ಸ್ಕೀಮನ್ನು ಶುರು ಮಾಡಿದರು. ಅದನ್ನು ಇಂದಿರಾ ಕ್ಯಾಂಟೀನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಏನು ಲೂಪ್ ಹೋಲ್ಸ್ ಆಗಿದೆ ಅಥವಾ ಏನು ಇನ್ಫ್ಲೇಟೆಡ್ ಬಿಲ್ಸನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ ಅಥವಾ ಪೂರ್ ಕ್ವಾಲಿಟಿ ಆಫ್ ಫುಡ್ಡನ್ನು ಪ್ರೊವೈಡ್ ಮಾಡಿದರೆ ಅದ್ರ ಮೇಲೆ CAG ಆಡಿಟ್ ಮಾಡ್ತಾ ಇದ್ದಾರೆ. ಸೊ ಆ ಇಶ್ಯೂಸ್ ಪ್ರೆಸೆಂಟ್ ನ್ಯೂಸಲ್ಲಿದೆ, ಅದ್ರ ಬಗ್ಗೆ ನೋಡೋಣ. ಆಫ್ಟರ್ ಮಲ್ಟಿಪಲ್ ಪ್ರಾಬ್ಸ್ ಇಂಟು ಎಲಿಗೇಷನ್ಸ್ ಆಫ್ ಪೂರ್ ಕ್ವಾಲಿಟಿ ಆಫ್ ಫುಡ್ ಆ್ಯಂಡ್ ಇನ್ಫ್ಲೇಟೆಡ್ ಬಿಲ್ಸ್, ದ ಇಂದಿರಾ ಕ್ಯಾಂಟೀನ್ ಆರ್ ನೌ ಬೀಯಿಂಗ್ ಆಡಿಟೆಡ್ ಬೈ ದ ಕಂಟ್ರೋಲ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಏನು ಫುಡ್ ಪೂರ್ ಕ್ವಾಲಿಟಿನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಏನು ಇನ್ಫ್ಲೇಟೆಡ್ ಬಿಲ್ಸ್ ಅಂದರೆ ಕಡಿಮೆ ಬೆಲೆ ಇರುವಂತಹ ಪೂರ್ ಕ್ವಾಲಿಟಿ ಫುಡ್ ಅನ್ನ ಕೊಟ್ಟು ಹೆಚ್ಚಿನ ಖರ್ಚನ್ನ ತೋರಿಸ್ತಾ ಇದ್ದಾರಲ್ಲ, ಸೊ ಅದನ್ನ ಆಡಿಟ್ ಮಾಡೋದಕ್ಕೆ CAG ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ. ಇವರನ್ನ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಅಂತ ಕೂಡ ಕರಿತೀವಿ. ಎಸ್ಟಾಬ್ಲಿಷ್ಡ್ ಬೈ ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈ ಸ್ಕೀಮನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿತ್ ದ ಫಂಡ್ಸ್ ಫ್ರಮ್ ದ ಸ್ಟೇಟ್ ಗವರ್ನಮೆಂಟ್ ಇನ್ 2017. ದ ಕ್ಯಾಂಟೀನ್ಸ್ ವಿಚ್ ಸರ್ವ್ ಫುಡ್ ಅಟ್ ಸಬ್ಸಿಡೈಸ್ಡ್ ರೇಟ್ಸ್ ಹ್ಯಾವ್ ಬೀನ್ ಮೈಡ್ ಇನ್ ಕಾಂಟ್ರವರ್ಸಿ. ಈಗ ಪ್ರೆಸೆಂಟ್ ಇದು ಕಾಂಟ್ರವರ್ಸಿನಲ್ಲಿದೆ, ಗೊತ್ತು ನಮಗೆ. ವಿತ್ ಅ ಲೀಸ್ಟ್ ಪ್ರಾಬ್ ಬೀಯಿಂಗ್ ಆರ್ಡರ್ಡ್ ಬೈ ದ BJP ಗವರ್ನಮೆಂಟ್. ಏನು ಪ್ರೆಸೆಂಟ್ BJP ಗವರ್ನಮೆಂಟ್ ಇದೆ, ಈ ಪರ್ಟಿಕ್ಯುಲರ್ ಕ್ಯಾಂಟೀನ್ಗೆ ಸಂಬಂಧಪಟ್ಟಂಥ ಪ್ರಾಬನ್ನು ಅದು ಹಾಕಿದೆ. According to the BBMP, the CAG team has begun auditing the canteens, including visiting a few in the city. ಸೊ ಕೆಲವೊಂದು ಕ್ಯಾಂಟೀನ್ಗಳನ್ನ ವಿಸಿಟ್ ಮಾಡಿ ಅದನ್ನು ಆಡಿಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಇಂಟರ್ನಲ್ ಆಡಿಟ್ ಕೂಡ ನಡೀತಾ ಇದೆ. ಮೀನ್ವೇಲ್ ದ BBMP ಹ್ಯಾಸ್ ಟೇಕನ್ ಅಪ್ ಆನ್ ಇಂಟರ್ನಲ್ ಆಡಿಟ್ ಆಫ್ ದ ಇಂದಿರಾ ಕ್ಯಾಂಟೀನ್ ಅಂಡ್ ಕಿಚನ್ಸ್. ಏನು ಇಂದಿರಾ ಕ್ಯಾಂಟೀನ್ ಮತ್ತು ಕಿಚನ್ಸ್ ಇದೆ, ಅದರ ಇಂಟರ್ನಲ್ ಆಡಿಟಿಂಗನ್ನು ಕೂಡ BBMP ಸ್ಟಾರ್ಟ್ ಮಾಡಿದೆ. ಸ್ಟೇಟಸ್ ಆಫ್ ಪ್ರೋಬ್ ಕಂಪ್ಲೇಂಟ್ಸ್ ಹ್ಯಾವ್ ಬಿನ್ ಫೈಲ್ಡ್ ಅಗೇನ್ಸ್ಟ್ ದ BBMP ಆ್ಯಂಡ್ ಇಟ್ಸ್ ಅಫಿಷಿಯಲ್ಸ್ ವಿತ್ ದ ಲೋಕಾಯುಕ್ತ. ಸೊ ಲೋಕಾಯುಕ್ತ ಜೊತೆಗೆ BBMP ಮತ್ತು ಅದರಲ್ಲಿರುವಂಥ ಅಫಿಷಿಯಲ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆಂಟಿ ಕರಪ್ಷನ್ ಬ್ಯೂರೋಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಸ್ನೇಹಿತರೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂದ್ರೆ ಯಾರು ಅಂತ ನೋಡೋಣ. CAG ಇಸ್ ಅನ್ ಇಂಡಿಪೆಂಡೆಂಟ್ ಅಥಾರಿಟಿ. ಅವರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಸಂವಿಧಾನದಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅನ್ನ ನಾವು ಮೆನ್ಷನ್ ಮಾಡಿದ್ವಿ. ಇವರನ್ನ ಮಹಾ ಲೆಕ್ಕ ಲೇಖಪಾಲಕ ಅಂತ ಕೂಡ ಕರೀತಾರೆ. ಅಂದ್ರೆ ₹1 ಏನು ನಮ್ಮ ಪಾರ್ಲಿಮೆಂಟ್ ಆಗಿರಲಿ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಆಗಿರಲಿ, ₹1 ಆಚೆಗೆ ಹೋದ್ರು ಅಥವಾ ₹1 ಒಳಗೆ ಬಂದ್ರು ಅದರ ಲೆಕ್ಕವನ್ನು ಇಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ CAG ಇರುತ್ತೆ. ಅಂಡ್ CAG ಬರೀ ಸೆಂಟ್ರಲ್ ಗವರ್ನಮೆಂಟಿಗೆ ಮಾತ್ರ ಅಲ್ಲ, ಸ್ಟೇಟ್ ಗವರ್ನಮೆಂಟ್ಗೆ ಮಾತ್ರ ಅಲ್ಲ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಏನು ನಾವು ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟೀಸ್ ಅಂತ ಕರಿತೀವಿ, ಅದಕ್ಕೂ ಕೂಡ ಆಡಿಟಿಂಗ್ ಅನ್ನು ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಎಲ್ಲ 3 ಆರ್ಗನ್ಸ್ ಆಫ್ ದ ಗವರ್ನಮೆಂಟ್ ಏನಿದೆ ಎಲ್ಲದಕ್ಕೂ ಕೂಡ CAG ಆಡಿಟ್ ಅನ್ನು ಮಾಡ್ತಾರೆ. He is the head of the Indian Audit and Account Department and Chief Guardian of the Public Purse. It is the institution through which the accountability of the government and other public authorities, all those who spend public funds to parliament and state legislatures and through them to the people, is ensured. ಜನರ ದುಡ್ಡನ್ನು ಕಲೆಕ್ಟ್ ಮಾಡಿ ಸರ್ಕಾರ ನಡೆಸ್ತಾ ಇರ್ತದೆ. ಆ ಸರ್ಕಾರದ ₹1 ಅವ್ರು ಏನು ಸ್ಪೆಂಡ್ ಮಾಡ್ತಾರೋ ಅಥವಾ ಸರ್ಕಾರದ ಅಧಿಕಾರಿಗಳು ಏನು ಹಣವನ್ನು ಖರ್ಚು ಮಾಡ್ತಾರೋ ಅದರ ಎಲ್ಲ ಆಡಿಟ್ ಅನ್ನು ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ CAG ಇರುತ್ತೆ ಸ್ನೇಹಿತರೆ. Let's move on to the next article. South has higher prevalence of mental disorder. So mental disorder ಲೆಕ್ಕ ಅಥವಾ ಸ್ಟಡಿ ಅಂತ ಮಾಡೋಕೆ ಬಂದಾಗ ವಿಚ್ ಕಮ್ಸ್ ಇನ್ GS ಪೇಪರ್ 2, ಇದರಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಚ್ಚಿನ ಕೇಸಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ತಮಿಳುನಾಡು, ಕೇರಳ, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ್ ಅಕೌಂಟೆಡ್ ಫಾರ್ ಹೈಯರ್ ಪ್ರಿವಿಲೆನ್ಸ್ ಆಫ್ ಮೆಂಟಲ್ ಡಿಸಾರ್ಡರ್ಸ್. ಮೆಂಟಲ್ ಡಿಸಾರ್ಡರ್ಸ್ ಅಲ್ಲಿ ಅದು ಆಂಗ್ಸೈಟಿ ಆಗಿರ್ಬೋದು, ಚಿಂತೆ, ಯೋಚನೆ ಅಥವಾ ಡಿಪ್ರೆಷನ್ ಅಂತ ಏನು ಕರಿತೀವಿ, ಅದು ಹೆಚ್ಚು ಸೌತ್ ಇಂಡಿಯಾದಲ್ಲಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ದಿಸ್ ಈಸ್ ಅಕಾರ್ಡಿಂಗ್ ಟು ದ ಫಸ್ಟ್ ಕಾಂಪ್ರಹೆನ್ಸಿವ್ ಎಸ್ಟಿಮೇಟ್ ಆಫ್ ಡಿಸೀಸ್ ಬರ್ಡನ್ attributable to mental health from 1990s, prepared by the India State Level Disease Burden Initiative and published in Lancet Psychiatry. The study finds that roughly 1 in 7 Indians, ಸೊ ಪ್ರತಿ ಭಾರತೀಯ 7 ಜನರಲ್ಲಿ ಒಬ್ಬ 197 million persons suffered from mental disorders or varying severity in 17. ಸೊ 2017ಗೆ ಲೆಕ್ಕ ನೋಡೋದಾದರೆ ಪ್ರತಿ 7 ಜನ ಇಂಡಿಯನ್ಸ್ಗಳಲ್ಲಿ, ಭಾರತೀಯರಲ್ಲಿ ಒಬ್ಬ ಮೆಂಟಲ್ ಡಿಸಾರ್ಡರ್ಗೆ ಒಳಗಾಗಿರ್ತಾನೆ. ದಿಸ್ ಇನ್ಕ್ಲೂಡ್ಸ್ ಡಿಪ್ರೆಷನ್. ಇದು ಯಾವುದನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ ಕರಿತೀವಿ.
ಎಕ್ಸಾಂಪಲ್ ಯಾವುದೋ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಥವಾ ಅವನು ಅನ್ಕೊಂಡಂಥ ಇಚ್ಛೆ ಅವನಿಗೆ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರಪಂಚನೇ ಮುಳುಗೋಯ್ತು, ಇನ್ನು ಮುಂದಕ್ಕೆ ಪ್ರಪಂಚನೇ ಇಲ್ಲ, ಇನ್ನು ಮುಂದಕ್ಕೆ ಜೀವನನೇ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದನ್ನು ಡಿಪ್ರೆಷನ್ ಅಂತ ಕರಿತೀವಿ. ಆಂಗ್ಸೈಟಿ ಆ್ಯಂಡ್ ಆಂಗ್ಸೈಟಿ ಡಿಸಾರ್ಡರ್ಸ್, ತುಂಬ ಯೋಚನೆ ಮಾಡ್ತಕ್ಕಂಥದ್ದು, ತುಂಬ ಟೆನ್ಸ್ ಆಗ್ತಕ್ಕಂಥದ್ದು, ರೈಟ್. ಆ್ಯಂಡ್ ಶಿಜೋಫ್ರೇನಿಯಾ, ಬಿಪೋಲರ್ ಡಿಸಾರ್ಡರ್, idiopathic developmental intellectual disability, conduct disorders, and autism. So these are the kind of disorders mentioned by this report. Mental disorders were the second leading cause of the disease burden in terms of yearly lived with disability. ಸೊ ಇಯರ್ಲಿ, ಪ್ರತಿ ವರ್ಷ ಡಿಸಬಿಲಿಟೀಸ್ ಅಲ್ಲಿ ಅಂದರೆ ನಂಬರ್ ಆಫ್ ಡಿಸಬಿಲಿಟಿ ಅವರಲ್ಲಿ ಎಷ್ಟು ವರ್ಷ ಇರುತ್ತಪ್ಪ ಅದು ಅಂತ ಹೇಳಿದ್ರೆ ಇದು 2ನೇ ಡಿಸೀಸ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವರಿಗೆ HIV ಇರುತ್ತೆ ಸರ್, ಅದು ಎಷ್ಟು ವರ್ಷ ಇರುತ್ತೆ ಸರ್? 20-25 ವರ್ಷ ಇರುತ್ತೆ. ಅದೇ ರೀತಿ ಈ ರೀತಿ ಮೆಂಟಲ್ ಡಿಸಾರ್ಡರ್ಸ್ ಎಷ್ಟು ವರ್ಷ ಇರುತ್ತೆ ಸರ್? ಒಂದು 10ರಿಂದ 15 ವರ್ಷ ಇರುತ್ತೆ ಸರ್. ಸೊ ಹಾಗೆ ಇಟ್ ಈಸ್ ಆನ್ ದ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡಿಸೀಸ್ ಬರ್ಡನ್ ಇನ್ ಟರ್ಮ್ಸ್ ಆಫ್ ಇಯರ್ಸ್ ಲಿವ್ಡ್ ವಿತ್ ಡಿಸಬಿಲಿಟಿ. ಸೊ ಈ ರೋಗ ಇಟ್ಕೊಂಡು ತುಂಬಾ ವರ್ಷಗಳಿರ್ತಾರೆ, ಇದು ಸೆಕೆಂಡ್ ಲೀಡಿಂಗ್ ಡಿಸಾರ್ಡರ್. ಸೊ ಇದನ್ನ 3 ಕ್ಯಾಟಗರೀಸ್ ಆಗಿ ಮಾಡ್ತಾರೆ. ಒಂದು ಸೋಷಿಯೋ ಡೆಮೋಕ್ರೆಟಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಇದರಲ್ಲಿ ಲೋ, ಮೀಡಿಯಂ ಅಂಡ್ ಹೈ SDI ಕ್ಯಾಟಗರಿ ಅಂತ ಮಾಡ್ತಾರೆ. ದ SDI is a composite measure of the per capita income, mean education and fertility rate in women younger than 25 years and calculated on a scale of 1. ಸೊ ಸ್ಕೇಲ್ ಆಫ್ 1 ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕೆ ಬರ್ತಿದ್ದು. ಆ್ಯಂಡ್ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್, ಅವರ ವಾರ್ಷಿಕ ಆದಾಯ ಆಗಿರ್ಬೋದು, ಮೀನ್ ಎಜುಕೇಷನ್, ಟೋಟಲ್ ಏನು ಎಜುಕೇಷನ್ ಮಾಡಿದ್ದಾರೆ, ಆ್ಯಂಡ್ ಅವರ ಫರ್ಟಿಲಿಟಿ ರೇಟ್ ಇನ್ ವುಮನ್ ಯಂಗರ್ ದೆನ್ 25 ಇಯರ್ಸ್, ಅಂದರೆ ಫರ್ಟಿಲಿಟಿ ರೇಟ್ ಆಫ್ ವುಮನ್ ಇನ್ ಯಂಗರ್ ದೆನ್ 25 ಇಯರ್ಸ್ ಅನ್ನ ಕೂಡ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರುತ್ತೆ. ಪ್ರಿವಲೆನ್ಸ್ ಆಫ್ ಡಿಪ್ರೆಷನ್ ಡಿಸಾರ್ಡರ್ ವಾಸ್ ಹೈಯೆಸ್ಟ್ ಇನ್ ತಮಿಳುನಾಡು. ಸೊ ಡಿಸಾರ್ಡರ್ಸ್ ಅಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ತಮಿಳುನಾಡು. ಲಾಸ್ ಆಫ್ 836 ಇಯರ್ಸ್ ಪರ್ 1 lakh ಪಾಪ್ಯುಲೇಷನ್. ಸೊ 1 ಲಕ್ಷ ಪಾಪ್ಯುಲೇಷನ್ ಅಲ್ಲಿ 836 ವರ್ಷಗಳು ಅವರು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ, ರೈಟ್. ಕೇರಳ ಸ್ಟ್ಯಾಂಡ್ ಸೆಕೆಂಡ್, ಅಂಡ್ ದೆನ್ ಗೋವಾ, ಅಂಡ್ ದೆನ್ ತೆಲಂಗಾಣ. We move on to the next important article. Russia hopeful of India's free trade pact with EAEU, which comes in GS paper 3. Russia hopeful of India's free trade pact with EAEU. EAEU ಅಂತ ಹೇಳಿದ್ರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್. ಇದು ಆಕ್ಚುಲಿ ಲುಕಿಂಗ್ ಫಾರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇದರಲ್ಲಿ ಲೆಸ್ ಟ್ಯಾರಿಫ್ ಲೆಸ್ ಇರುತ್ತೆ ಅಥವಾ 0 ಇರುತ್ತೆ, ಬ್ಯಾರಿಯರ್ಸ್ ಲೆಸ್ ಇರುತ್ತೆ ಅಥವಾ 0 ಇರುತ್ತೆ. ಅಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಅಡಿಷನಲ್ ಟ್ಯಾಕ್ಸಸ್ ಇದರಲ್ಲಿ ಇರೋದಿಲ್ಲ. ಅದನ್ನೇ ನಾವು ಫ್ರೀ ಟ್ರೇಡ್ ಅಂತ ಕರಿತೀವಿ, ರೈಟ್. ಬೋತ್ ಕಂಟ್ರೀಸ್ ವುಡ್ ಮೂವ್ ಫಾರ್ವರ್ಡ್ ಆನ್ ಮಿಲಿಟರಿ ಅಂಡ್ ಟೆಕ್ನಿಕಲ್ ಕೋಆಪರೇಷನ್ ಬೇಸ್ಡ್ ಆನ್ ದ ಕಮಿಟ್ಮೆಂಟ್ಸ್, with Russia seeking de-escalation of the domestic challenges that arose after the adoption of the new citizenship law in India. ಸೊ ಏನು ರೀಸೆಂಟ್ ಆಗಿ ರಷ್ಯನ್ ಅಂಬಾಸಿಡರ್ ಹತ್ರ ಮಾತುಕತೆ ನಡೆಯುತ್ತೆ. ಅವಾಗ ಅವರು ಹೇಳ್ತಾರೆ ಇಂಡಿಯಾದಲ್ಲಿ ಏನು ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅದರಿಂದ ಇಂಡಿಯಾ ಬೇಗ ಆಚೆ ಬರಲಿ ಅಂತ ನಾವು ಇಚ್ಛೆ ಪಡ್ತೀವಿ ಅಂತ ಹೇಳ್ತಾರೆ. ಎರಡನೇದು ಮಿಲಿಟರಿಲಿ ಟೆಕ್ನಿಕಲಿ ಕೋಆಪರೇಷನ್ಸ್ ಅಲ್ಲಿ ಹೆಚ್ಚಿನ ಕಮಿಟ್ಮೆಂಟ್ ಅನ್ನು ನಾವು ಇಂಡಿಯಾ ಜೊತೆಗೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಇನ್ 2020 both are hopeful of an early conclusive of a free trade agreement between the EAEU and India. ಸೊ ನಿಯರ್ ಫ್ಯೂಚರ್ ಅಲ್ಲಿ ಹೆಚ್ಚಿನ ಕಮಿಟ್ಮೆಂಟ್ ಆಗುತ್ತೆ. ರಷ್ಯಾ ಇಂಡಿಯಾ ಸ್ಟ್ರಾಟಜಿಕ್ ಎಕನಾಮಿಕ್ ಡೈಲಾಗ್ ಆಗುತ್ತೆ. ಅಂಡ್ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟ್, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಈ ಎಲ್ಲ ಫೀಲ್ಡ್ಗಳಲ್ಲಿ ಏನು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ, ಅಥವಾ ಕೃಷಿ ಅಂತ ಕರಿತೀವಿ, ಅಥವಾ ಏನು ಸಾರಿಗೆ ವಲಯ ಅಂತ ಕರಿತೀವಿ, ಈ ಎಲ್ಲ ರಂಗಗಳಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ವಾಯ್ಸ್ ಸೆಡ್ ಬೋತ್ ಮಾಸ್ಕೋ ಅಂಡ್ ಡೆಲ್ಲಿ ವರ್ ಗೋಯಿಂಗ್ ಟು ರೀಚ್ ನ್ಯೂ ಲೆವೆಲ್ ಆಫ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಟೆರರಿಸಮ್ಗೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವಿಬ್ರು ಕೂಡ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ಇನ್ ಮುಂದೆ ತಗೋತೀವಿ, ಒಂದು ಹೊಸ ಲೆವೆಲ್ಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಬೀಜಿಂಗ್ ಅಟ್ಯಾಕ್ಸ್ ವಾಷಿಂಗ್ಟನ್ ಫಾರ್ ವೆಪನೈಸೇಷನ್ ಆಫ್ ಔಟರ್ ಸ್ಪೇಸ್, ವಿಚ್ ಕಮ್ಸ್ ಇನ್ GS ಪೇಪರ್ 2. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಈ ಇಶ್ಯೂಸ್ ಬರುತ್ತೆ. ವೆಪನೈಸೇಷನ್ ಬಹಳ ಡೆವಸ್ಟೇಟಿಂಗ್ ಎಫೆಕ್ಟ್ ಆಗುತ್ತೆ ಇವತ್ತಿನ ಲೈಫ್ ಮೇಲೆ. ಸೊ ಬೀಜಿಂಗ್ ವಾಂಟ್ಸ್ ಆನ್ ಮಂಡೇ ದಟ್ US ವಾಸ್ ಟರ್ನಿಂಗ್ ದ ಕಾಸ್ಮೋಸ್ ಇನ್ ಟು ಎ ಬ್ಯಾಟಲ್ ಫೀಲ್ಡ್. ಏನು ಕಾಸ್ಮೋಸ್ ಇದೆ ನಮಗೆ ಸ್ಪೇಸ್ ಅಲ್ಲಿ, ಅದನ್ನ ಬ್ಯಾಟಲ್ ಫೀಲ್ಡ್ ಆಗಿ US ಕನ್ವರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಚೈನಾ ಬ್ಲೇಮ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಚೈನಾ ಅಂಡ್ ರಷ್ಯಾ ಆರ್ ಚಾಲೆಂಜಿಂಗ್ ಇಟ್ಸ್ ಪೊಸಿಷನ್ಸ್ ಇನ್ ಸ್ಪೇಸ್. US President Donald Trump signed 2020 National Defense Authorization Act on Friday. ಸೊ ಫ್ರೈಡೇ ನ್ಯಾಷನಲ್ ಡಿಫೆನ್ಸ್ ಆಥರೈಸೇಷನ್ ಆಕ್ಟ್ ಅನ್ನ ಪ್ರೆಸಿಡೆಂಟ್ ಟ್ರಂಪ್ ಸೈನ್ ಮಾಡ್ತಾರೆ. ಅದರ ಪ್ರಕಾರ ಸ್ಪೇಸ್ಗೆ ಸಂಬಂಧಪಟ್ಟಂತ 6th ಮಿಲಿಟರಿಯನ್ನ US ಸ್ಟಾರ್ಟ್ ಮಾಡ್ತಾರೆ. 6th ಮಿಲಿಟರಿ ಅಂತ ಹೇಳಿದ್ರೆ ಸ್ಪೇಸ್ಗೆ ಸಂಬಂಧಪಟ್ಟಂತ ಹೊಸ ಮಿಲಿಟರಿ. ಯು ಥಿಂಕ್ ಅಬೌಟ್ ಇಟ್. ದಿಸ್ ಆಕ್ಷನ್ ಫ್ರಮ್ ದ US ಸ್ಟ್ರಾಂಗ್ಲಿ ವೈಲೇಟ್ ದ ಇಂಟರ್ನ್ಯಾಷನಲ್ ಕನ್ಸೆನ್ಸಸ್. ಏನು ಅಂತಾರಾಷ್ಟ್ರೀಯವಾಗಿ ನಾವು ಕನ್ಸೆನ್ಸಸ್ ಮಾಡ್ಕೊಂಡಿದೀವಿ, ಇರುವಂತಹ ಸ್ಪೇಸ್ ಅನ್ನ ನಾವು ಪೀಸ್
ಪೀಸ್ಫುಲ್ ಯೂಸ್ಗೆ ಮಾಡಬೇಕು ಅಂತ ಏನು ಅನ್ಕೊಂಡಿದ್ವಿ ಅದನ್ನ US ಬ್ರೇಕ್ ಮಾಡ್ತಾ ಇದೆ ಅಂತ ಹೇಳಿ ಚೈನಾ ಬ್ಲೇಮ್ ಮಾಡ್ತಾ ಇದ್ದಾರೆ. ಪೋಸಸ್ ಎ ಡೈರೆಕ್ಟ್ ಥ್ರೆಟ್ ಟು ಔಟರ್ ಸ್ಪೇಸ್, ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಔಟರ್ ಸ್ಪೇಸನ್ನು ನಾವು ಪ್ರಾಪರ್ ಆಗಿ ಯೂಸ್ ಮಾಡಬೇಕು, ಅದನ್ನು ಪೀಸ್ಫುಲ್ ಆಗಿ ಯೂಸ್ ಮಾಡಬೇಕು, ಅದರಿಂದ ಡೆವಲಪ್ಮೆಂಟ್ ಮಾಡಬೇಕೇ ಹೊರತು ಮಿಲಿಟರೈಸೇಷನ್ ಮಾಡಬಾರ್ದು. ಅದನ್ನು ಪೀಸ್ಫುಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ weaponization and it should not be used as a battlefield. So responsible attitude. So China is expecting responsible attitude from US. China called for an international community to adopt a prudent and responsible attitude to prevent outer space from becoming a new battlefield. So ಅಂತಾರಾಷ್ಟ್ರೀಯ ಸಂಸ್ಥೆಗಳಿವೆ ಅಥವಾ ಅಂತಾರಾಷ್ಟ್ರೀಯ ಕಂಟ್ರಿಗಳಿಗೆ, ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಚೈನಾ ರಿಕ್ವೆಸ್ಟ್ ಮಾಡ್ತಾರೆ, this is a time we should think about and adopt a prudent and responsible attitude. ನಾವು ಒಂದು ಜವಾಬ್ದಾರಿಯುತವಾದಂತಹ ಒಂದು ಕೆಲಸವನ್ನು ಮಾಡಬೇಕು. ಔಟರ್ ಸ್ಪೇಸ್ ಏನಿದೆ ಅದನ್ನ ಬ್ಯಾಟಲ್ ಫೀಲ್ಡ್ ಆಗಿ ನಾವು ಕನ್ವರ್ಟ್ ಮಾಡಬಾರ್ದು ಅಂತ ಹೇಳಿ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಅವರು ತಿಳಿಸ್ಕೊಡ್ತಾರೆ. ದ ಸ್ಪೇಸ್ ಫೋರ್ಸ್ ವಿಲ್ ಬಿ ದ 6th ಫಾರ್ಮಲ್, ನಾನು ಅವಾಗಲೇ ಹೇಳಿದಾಗೆ US ನ 6th ಫಾರ್ಮಲ್ ಫೋರ್ಸ್ ಆಫ್ US ಮಿಲಿಟರಿ. US ಮಿಲಿಟರಿಯ 6ನೇ ಒಂದು ಮಿಲಿಟರಿ ಆಗುತ್ತೆ ಇದು. ಆಫ್ಟರ್ ಯಾವುದಾದ ಮೇಲೆ ಅಂತ ಹೇಳಿದ್ರೆ ಆರ್ಮಿ, ಏರ್ ಫೋರ್ಸ್, ನೇವಿ, ಮರೈನ್ಸ್ ಅಂಡ್ ಕೋಸ್ಟ್ ಗಾರ್ಡ್ ಆದ್ಮೇಲೆ ಇದು 6ನೇ ನೇವಿ ಆಗುತ್ತೆ US ಗೆ. ಸೊ ಅಂತ ಹೇಳಿದ್ರೆ ಅವರು ಸ್ಪೇಸ್, ನವೇನ್ ಸ್ಪೇಸ್ ಇದೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಅಲ್ಲಿಂದ ಏನು ವೆಪನೈಸೇಷನ್ ಮಾಡಬಹುದು ಆ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಮಿಲಿಟರಿ ಕೈಗೊಳ್ಳುತ್ತೆ. ಸೊ ಸ್ಪೇಸ್ ಮಿಲಿಟರೈಸೇಷನ್ ಇನ್ವಾಲ್ವ್ಸ್ ಪ್ಲೇಸಿಂಗ್ ಅಂಡ್ ಡೆವಲಪಿಂಗ್ ವೆಪನ್ಸ್ ಅಂಡ್ ಮಿಲಿಟರಿ ಟೆಕ್ನಾಲಜಿ ಇನ್ ದ ಸ್ಪೇಸ್. ಸೊ ಸ್ಪೇಸ್ ಅಲ್ಲಿ ಸಂಬಂಧಪಟ್ಟಂತ ಮಿಲಿಟರಿ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಬಹುದು, ಸ್ಯಾಟಲೈಟ್ ಅನ್ನ ಡೆವಲಪ್ ಮಾಡಬಹುದು, ಒಂದು ಸ್ಯಾಟಲೈಟ್ ಅನ್ನ ಇನ್ನೊಂದು ಸ್ಯಾಟಲೈಟ್ ಬ್ಲಾಸ್ಟ್ ಮಾಡಬಹುದು, ಈ ರೀತಿ ಏನಾದ್ರೂ ಸ್ಪೇಸ್ ಅನ್ನ ಯುಟಿಲೈಸ್ ಮಾಡಬಹುದು, ರೈಟ್? ಸೊ the initial space exploration is in mid 20th century had partly a military motive as the US and USSR used it as opportunity to demonstrate missile technology. So 20th century ನಲ್ಲಿ US ಮತ್ತು USSR ಸ್ಪೇಸ್ ಅನ್ನ ಒಂದು ಅವರ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ, ಅವರ ಮಿಲಿಟರಿ ಸ್ಕಿಲ್ಸ್ ಅನ್ನ, ಅವರ ಮಿಸೈಲ್ ಟೆಕ್ನಾಲಜಿ ಸ್ಕಿಲ್ಸ್ ಅನ್ನ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಯುಟಿಲೈಸ್ ಮಾಡಿದ್ರು. ರೀಸೆಂಟ್ಲಿ ಇಂಡಿಯಾ ಕ್ಯಾರಿಡ್ ಔಟ್ ಅನ್ ಆಂಟಿ ಸ್ಯಾಟಲೈಟ್, ಏನು ASAT ಅಂತ ಕರಿತೀವಿ, ಆಂಟಿ ಸ್ಯಾಟಲೈಟ್ ಟೆಸ್ಟ್ ಯೂಸಿಂಗ್ ಅಂಡ್ ಇಂಟರ್ಸೆಪ್ಟರ್ ಮಿಸೈಲ್. ನಾವೊಂದು ಇಂಟರ್ಸೆಪ್ಟರ್ ಮಿಸೈಲ್ ಅನ್ನ ಯೂಸ್ ಮಾಡಿ ಅದರಿಂದ ಸ್ಪೇಸ್ ಟೆಕ್ನಾಲಜಿನಲ್ಲಿ ನಮ್ಮದೇ ಆದಂತ ಒಂದು ಸ್ಯಾಟಲೈಟ್ ಅನ್ನು ನಾವು ಬ್ಲಾಸ್ಟ್ ಮಾಡಿದ್ವಿ, ರೈಟ್? ಇಟ್ ವಾಸ್ ಆಲ್ಸೋ ಚೈನಾ ಅದನ್ನ ನಮ್ಮ ಮೇಲೆ ಬ್ಲೇಮ್ ಮಾಡಿದ್ರು ಕೂಡ ಆಸ್ ಅ ಕೈನೆಟಿಕ್ ಕಿಲ್ ವೆಹಿಕಲ್ to neutralize a target satellite. So possible the microsat are launched in January this year in a low earth orbit as an altitude of around 300 kilometers. ಸೊ ನಮ್ಮದೇ ಆದಂಥ ಒಂದು ಸ್ಯಾಟಲೈಟ್ ಅನ್ನು ನಾವು ಬ್ಲಾಸ್ಟ್ ಮಾಡಿದ್ವಿ ಆಕ್ಚುಲಿ, ಬಿಕಾಸ್ ಯಾವುದಾದ್ರೂ ಒಂದು ಎನಿಮಿ ಕಂಟ್ರಿಯ ಸ್ಯಾಟಲೈಟು ನಮ್ಮಲ್ಲಿರುವಂಥ ಮಿಲಿಟರಿ ಇನ್ಫಾರ್ಮೇಶನ್ಸ್ ಅನ್ನು ತಗೋತಿದೆ ಅಂತ ಹೇಳಿದ್ರೆ ಅದನ್ನು ನಾವು ಬ್ಲಾಸ್ಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಅವಾಗ ಅವರಿಗೆ ಕಮ್ಯುನಿಕೇಶನ್ಸು ಹೊರಟೋಗುತ್ತೆ. ಸೊ ನೆಕ್ಸ್ಟ್, ಇಂಡಿಯಾ ಡಸ್ ನಾಟ್ ಸಪೋರ್ಟ್ ದ ವೆಪನೈಸೇಷನ್ ಆಫ್ ಔಟರ್ ಸ್ಪೇಸ್. ಸೊ ಔಟರ್ ಸ್ಪೇಸ್ ಅನ್ನ ವೆಪನೈಸೇಷನ್ ಮಾಡೋದನ್ನ ಭಾರತ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಇನ್ ದಿಸ್ ಆರ್ಟಿಕಲ್ ವಿ ಸಿ ಆಧಾರ್ ಟು ಬಿ ಮೇಡ್ ಮ್ಯಾಂಡೇಟರಿ ಫಾರ್ GST. So which comes in GS paper 3, with 66.79 lakh new dealers registered under the goods and service taxes, contributing just 15% of the total revenue under the tax regime. So total tax regime alli bari 15% ಅಷ್ಟೇ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ಡ್ 66.79. ಸೊ ಅವರು ಏನು ಡೀಲರ್ಸ್ ರಿಜಿಸ್ಟರ್ ಮಾಡಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ GDP ಇರ್ತಕ್ಕಂಥದ್ದು ಓನ್ಲಿ 15%. The GST network has decided to make Aadhaar authentication ಆರ್ ಫಿಸಿಕಲ್ ವೆರಿಫಿಕೇಶನ್ ಮ್ಯಾಂಡೇಟರಿ ಫಾರ್ ನ್ಯೂ ಡೀಲರ್ಸ್. ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ತಾರೋ ಅವ್ರಿಗೆ ಆಧಾರ್ ಅಥೆಂಟಿಕೇಶನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಫ್ರಮ್ January 1st, 2020 ಆನ್ವರ್ಡ್ಸ್ ಟು ಚೆಕ್ ಮಾಲ್ ಪ್ರಾಕ್ಟೀಸಸ್. ಅಂದರೆ ಏನು ಟ್ಯಾಕ್ಸಸ್ ಅನ್ನ ಇವೇಡ್ ಮಾಡ್ತಕ್ಕಂಥದ್ದು, ಅವಾಯ್ಡ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಮೆಜರ್ಸ್ ಅನ್ನ ತಗೊಂಡಿದ್ದಾರೆ. ಬ್ರೀಫಿಂಗ್ ಅಬೌಟ್ ದ ಡಿಸಿಷನ್ಸ್ ಟೇಕನ್ ಅಟ್ ದ GST ಮೀಟಿಂಗ್ ಹಿಯರ್, ಬಿಹಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ Sushil Kumar Modi said 66.79 lakh new registered dealers were paying just 15% of the taxes, constituting about 10,000 crores in a monthly collection, which is very less. He said dealers who migrated to the GST contributed only 85% of the total revenue. So for ensuring smooth compliance by the taxpayers and transparency, he said it would be decided to launch the new GST return filing system from April 1st, 2020. ಸೊ GST ರಿಟರ್ನಿಂಗ್ ಸಿಸ್ಟಮ್ಗೆ ಹೊಸದಾದಂಥ ಒಂದು ಇನ್ನೋವೇಟಿವ್ ಮೆಜರ್ಸ್ ಅನ್ನ April 1st, 2020 ಇಂದ ನಾವು ಇಂಪ್ಲಿಮೆಂಟೇಷನ್ಸ್ ಮಾಡ್ತೀವಿ. ಇದರಿಂದ ಯಾರು ಅವಾಯ್ಡ್ ಅಥವಾ ಇವೇಡ್ ಅನ್ನು ಮಾಡೋದು ಕಡಿಮೆ ಆಗಬೇಕು, ರೈಟ್? So dealers who migrated to the GST contributed 85% of the total revenue. So that's it for today's articles. ಸೊ ಇವತ್ತಿನ ಏನೇನು ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.